ದೋಸೆ ಕೊಡ್ಲಿ ದೋಸೆ ಬೋಡ ಇರೆಗ್ ಈ ಬಕೆಟ್ಗೆ 40 ವರ್ಷ ಆಯ್ತು. ಇಲ್ಲಿ ಹೊತ್ತಾಕಿ ಹೋಗಿದ್ದಾರೆ ಇವ್ರಿಗೆ ಸ್ವಲ್ಪ ತೊಂದರೆ ಕೊಡುವ ಅಂತ ಊಟಕ್ಕೆಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇದ್ದೀನಿ ನೋಡಿ ನಮ್ಮ ತೋಟದಲ್ಲಿ. ಆ್ಯಕ್ಚುಲಿ ನಮಗೆ ವಾಪಸ್ ಬರಬೇಕಾಯ್ತು, ಅರ್ಜೆಂಟ್ ಕೆಲಸ ಇರೋದ್ರಿಂದ. ಸಂತೋಷ್ ಬೇರೆ ರಜೆ ಇತ್ತು, ಹಾಗೆ ಮತ್ತೆ ಬಂದಿದ್ದೀವಿ. ನೀವು ಅನ್ಕೋಬೋದು ಮೊನ್ನೆ ಹೋಗಿದ್ದಷ್ಟು ಅಷ್ಟು ಬೇಗ ಮತ್ತೆ ಬಂದ್ರಂತ. ಎಸ್, ವಾರದಲ್ಲಿ 2 ಸಲ ಆಯ್ತು. ಈಗ ಈ ವಾರದಲ್ಲೇ ಬಂದಿದ್ದು ಊರಿಗೆ. ತುಂಬ ಟಯರ್ಡ್ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಮಾರ್ನಿಂಗ್ 7 o'clock ಆಗಿದೆ. ಫ್ರೆಂಡ್ಸ್, ಕೋಳಿ ಎಲ್ಲ ಗೂಡಿಂದ ಹೊರಗೆ ಬಿಟ್ರೆ ಅಷ್ಟೇ. ಅದಿವಾಗ ಫುಡ್ಡಿಗೆಲ್ಲ ವೆಯ್ಟ್ ಮಾಡ್ತಾ ಇದೆ. ಸಂತೋಷ್ ಕೂಡ ರೆಡಿ ಆಗಿದ್ದಾರೆ, ಪಂಚೆ ಎಲ್ಲ ಹಾಕೊಂಡು ವೈಟ್ ಆ್ಯಂಡ್ ವೈಟಲ್ಲಿ. ಸೊ ಸಂತೋಷ್ ಹಿಂದೆನೇ ಈಗ ಎಲ್ಲ ಕೋಳಿಗಳು ಹೋಗ್ತಾ ಇದೆ, ಅವ್ರು ಫುಡ್ ಹಾಕ್ತಾರೆ ಏನೋ ಅಂತ ನೋಡಿ ಹೋಗೋದು. ಕೋಳಿಗಳನ್ನ ಈಗಷ್ಟೇ ಬಿಟ್ಟರು ನೋಡಿ. ಮಾರ್ನಿಂಗ್ ಅಲ್ಲ, ಮುಖ ಎಲ್ಲ ಊದ್ಕೊಂಡಾಗ ಆಗಿದೆ ಅಲ್ಲ. ಸೊ ಈಗ ನಾರಾಯಣ ಟೆಂಪಲ್, ಸೂರ್ಯನಾರಾಯಣ ಟೆಂಪಲ್ ನಾರವಿ ಹತ್ರ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ತೋಟಕ್ಕೆ ನೀರು ಬಿಟ್ಟಿದ್ದಾರೆ. ರಾಜ್ಕುಮಾರ, ನಮ್ದು ಬಾತುಕೋಳಿ ಈಗ ಕರೆಕ್ಟ್ ಆಗಿದೆ ನೋಡಿ. ಮನೆ ನಡೀತಿರ್ಲಿಲ್ಲಲ್ಲ, ಇವಾಗ ಸರಿ ನಡೀತಾ ಇದೆ. ಒಟ್ಟು 4 ಬಾತುಕೋಳಿ ಇದೆ, ನೀವು ಅಲ್ಲಿ ನೋಡ್ಬೋದು. ಎರಡು ನಾಟಿ, 2 ವೈಟು, 2 ಸ್ವಲ್ಪ ಚಿಕ್ಕ ಜಾತಿ ಇದೆ. ಏನ್ ಮಾಡ್ತಿದ್ಯಾ? ಕಾಲಲ್ಲಿ ಏನುಂಟು ನಿಂಗೆ? ನೋಡಿ, ಆ ಬಾತುಕೋಳಿ ಸ್ವಲ್ಪ ರಿಕವರಿ ಆಗಿದೆ ಇವಾಗ. ಏನ್ ತಿಂಡಿ ಬೇಕಂತ ಕೇಳ್ತಿದ್ಯಾ? ಹುಡ್ಕೊಂಡು ಬರ್ತಿದ ನಿಂದೇನೆ. ಎಲ್ಲಿಗೆ ನಾನೆಲ್ಲಿ ಹೋಗ್ತೀನಲ್ಲೇ ಬರ್ತಿದೆ. ಒಂದು ರೌಂಡ್ ಹೊಡಿತಾ ಇದ್ದೀವಿ, ನಾನು ಹಿಂದೆ ರೌಂಡ್ ಬರ್ತಾ ಇದ್ದೇವೆ. ಮೇ ಬಿ ಇದಕ್ಕೆ ಫುಡ್ ಕೊಡೋ ಟೈಮ್ ಇರ್ಬೇಕು ಅದಕ್ಕೆ. ಏನ ನೋಡಿ, ಜಾಕಿ ಜಾಕ್ ಇದು ನಮ್ಮ ಭೈರವ. ನಮ್ಮ ತೋಟನ ಕಾಯ್ಲಿಕ್ಕೆ. ಫ್ರೆಂಡ್ಸ್, ಫುಡ್ ಹಾಕೋ ಟೈಮಲ್ಲ ನೋಡಿ, ಅವನಿಗೆ ಹಾಕ್ತಾ ಇದ್ದಾನೆ, ಅದಕ್ಕೋಸ್ಕರ ಅವಾಗ್ಲಿಂದ ಕಾಯ್ತಾ ಇತ್ತು. ಸೊ ಫ್ರೆಂಡ್ಸ್, ಅಲ್ಲಿ ವಿಡಿಯೋ ಮಾಡಿಲ್ಲ ದೇವಸ್ಥಾನದಲ್ಲಿ. ಇದು ನಾರಾವಿ ಹತ್ರ ಇರುವಂಥದ್ದು ಸೂರ್ಯನಾರಾಯಣ ಟೆಂಪಲ್. ತುಂಬ ರೇರ್ ಅಲ್ವಾ ಸೂರ್ಯನಾರಾಯಣ ಟೆಂಪಲ್ ಇರೋದು, ತುಂಬ ಪವರ್ಫುಲ್ ಇದು. ಎಲ್ಲ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿದ್ರೆ ಇದು ಪಶ್ಚಿಮಾಭಿಮುಖವಾಗಿದೆ. ಇದಕ್ಕೊಂದು ಹಿಸ್ಟ್ರಿನೇ ಇದೆ, ಅದಕ್ಕೆ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಫ್ರೆಂಡ್ಸ್, ಅಲ್ಲಿಂದ ಅಮ್ಮನ ಮನೆಗೆ ಹೋದೆ. ಅಮ್ಮ ತಂಗಿ ಮಗುಗೆ ಸ್ನಾನ ಮಾಡಿಸ್ತಾ ಇದ್ರು. ಅಮ್ಮ ಇಲ್ಲಿ ಅಲ್ಯೂಮಿನಿಯಂ ಬಕೆಟ್ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ದಾರೆ. ಈ ಬಕೆಟ್ಗೆ 40 ವರ್ಷ ಆಯ್ತು. ದೊಡ್ಡ ಮಗಳಿಗೆ ಚಿಕ್ಕ ಮಗು ಪಾಪ ಇರುವಾಗ. ಅಯ್ಯೋ, 40 ವರ್ಷ ಆಯ್ತು, ನನಗೆ 40 ವರ್ಷ ಆಯ್ತು ಅನ್ಕೋಬಹುದು. ಬಕೆಟ್ಗೆ ಮೊದಲೇ ತಂದ 10 ವರ್ಷ ಆಗಿದೆ. ನಾವು ಹುಟ್ಟೋ ಮುಂಚೆನಾ? ಹುಟ್ಟುವ ಮೊದಲು 10 ವರ್ಷ ಆಗಿದೆ. ಆಮೇಲೆ ದೊಡ್ಡ ಮಗಳು ಸ್ನಾನ ಮಾಡಿಸಿ ಆಗಿದೆ ಈ ಬಕೆಟ್ ಅಲ್ಲಿ, ಚಿಕ್ಕ ಮಗಳು ಆಗಿದೆ. ಆಮೇಲೆ ಅವರ ಮಕ್ಕಳು ಡೆಲಿವರಿ ಆದ್ಮೇಲೆ ಸ್ನಾನ ಮಾಡಿಸಿ ಆಗಿದೆ. ಆ ಬಕೆಟ್ ಮೊದ್ಲಿದಾದ ಕಾರಣ ಗಟ್ಟಿ ಇದೆ. ಇವಾಗದಾದ್ರೆ ಕೂಡ್ಲೆ ಸೂತ್ ಬೀಳ್ತದೆ. ಇನ್ನೂ ಗಟ್ಟಿ ಇದೆ. 3 ಮೊಮ್ಮಕ್ಕಳು ಸ್ನಾನ ಆಯ್ತಾ ಬಕೆಟ್ ಅಲ್ಲಿ.
ಎಲ್ಲಿಂದ ಹೇಳಿ ಒಂಚೂರು ಮುಖ ತೋರಿಸಿ ನಿಮ್ಮದು ಮುಖ ದರ್ಶನ ಆಗಲಿ ನನ್ನ ಕೈಗೆ ಬೇನೆ ಯಾವ್ದಾತ ಹಾ ದೋಸೆ ಕೊಡ್ಲಿ ದೋಸೆ ಬೋಡ ಇರೇಗ ಅಂದು ಇತ್ತೆ ಉಣ್ಣಸ್ತದ ಟೈಮ್ ಅಂಡತೆ ಕೊಡ್ಲಿ ಹಾ ಕೊಡ್ಲಿ ದೋಸೆ ದೋಸೆ ಉಂಡ ಇವತ್ತು ಪಲಾವ್ ಮಲ್ತಿನತೆ ನೀ ಕೊಡ್ಲಿ ಒಂಜಿ ಕೊಡ್ಲಿ ಪಲಾವ್ ಮಲ್ತೀನಿ ನೀ ಅಲ ಬೊಚ್ಚಿ ದೋಸೆ ಕೊಡ್ಲಿ ದೋಸೆ ಪುಂಡಿ ಉಂಡೆ ಅವ ಬೊಚ್ಚಿ ದೋಸೆನೆ ಅವು ಪುಂಡಿ ಉಂಡು ಓಲಾವು ಆವಾ ತೂಪೆ ಉಂಡ ಏರು ಏನ ಪೊಂಜೋ ಅಂಚಿ ಅಂಚಿ ಪೋಯರಾ ಏರು ಕೊಂಜು ತೂಪೆ ಉಂಡ ಅಂದ ಬೇಗದಾನೆ ಒಡೆ ಪೋರ ಉಂಡು ಕೊಡ್ಲಿ ಅವೇ ದೂರ ಪೋರ ಉಂಡು ಕೊಡ್ಲಿ ಒಂತಿ ತೂಪೆ ಆನ ಉಂಡ ಅಂದ ಪುಂಡಿ ಉಂಡು ಕೊರ್ಪುರಾ ಉಂತಿ ಸರಿ ಪಾಡುವೆ ಬೊಚ್ಚ ಅಂದು ಸಾರ್ ಬೋಡ ಇಕ್ಕ ಇಂಡಿ ಬೊಚ್ಚಿ ಕೊರ್ಲೆ ಬೊಚ್ಚಿ ಅದ ಈಗ ಬಿಡ್ಚಿ ಬೊಚ್ಚಿ ಉಣಸ್ ಮಲ್ಪವನಾ ಊಟ ಉಣಸ್ ಸಾರ್ ಬೋಡ ಸಾರು ಫ್ರೆಂಡ್ಸ್ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕೂಡ ಅವನು ಹೀಗೆ ಇದ್ದ, ಇವಾಗಲೂ ಕೂಡ ಹಾಗೇ ಇದ್ದಾನೆ. ಅಮ್ಮ ಅವನಿಗೆ ದಿನ ದೋಸೆ ಕೊಡ್ತಾ ಇದ್ರು, ಸೊ ಹಾಗೆ ದೋಸೆ ಉಂಟ ಕೊಡಿ ಅಂತ ಹೇಳಿ. ಕುಲ್ ತಿನ್ಲೆ ಮೂಲೆ ಕುಲ್ಲು ತಿನ್ನೋಲೈತೆ. ಎಣಿಸಿದಾಗ ಬರ್ತಾನೆ, ಬಂದು ದೋಸೆ ಕೊರ್ಲೆ ಅಂತ ಕೇಳ್ತಾನೆ. ಪಾಪ ತುಂಬಾ ಮುಗ್ಧ. ಇವಾಗ ಟೆಂಪಲ್ ಹೋಗಿ ಬಂದ್ವಿ ನೋಡಿ, ಈಗ ಅಲ್ಲಿ ಕರಿತಾ ಇದ್ದಾರೆ. ಇವಾಗ ಹೋಗಿ ಗಿಡ ನೆಡ್ಲಿಕ್ಕಿದೆ. ಇದೆ ಅಂದ್ರೆ ಅಡಿಗೆ ತೋಟ ಅನ್ಸೋದೇ ಇಲ್ಲ, ಯಾವುದೋ ಕಾಡಿಗೆ ಬಂದಾಗ ಅನಿಸ್ತದೆ. ಫ್ರೆಂಡ್ಸ್, ಇದು ಮೊನ್ನೆ ವ್ಲಾಗಲ್ಲಿ ನೋಡಿರ್ತೀರಾ, ಗಿಡ ಎಲ್ಲ ಇಟ್ಕೊಂಡ್ ಬಂದಿದ್ದು. ಸೊ ವೆನಿಲಾ ಗಿಡ ಎಲ್ಲ ತಗೊಂಡ್ಬಂದಿದ್ವಿ. ಆ ಗಿಡಗಳನ್ನ ಇವಾಗ ನಾವು ಪಾಟ್ ಮಾಡ್ತಾ ಇದ್ದೀವಿ. ಚಂದ್ರಯಾಚಾರ್ ಅಂತ ಇವ್ರ ಮನೆ ತಂದಿದ್ವಿ. ಇವ್ರು ತುಂಬಾನೇ ಇನ್ಫಾರ್ಮೇಶನ್ ಕೊಟ್ಟಿದ್ರು ನಮ್ಗೆ. ನೀವು ಆ ವ್ಲಾಗ್ ನೋಡಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತಿಲ್ಲ. ಇವರು ಮೆಡಿಸಿನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು, ತುಂಬಾ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ಹೇಳಿದ್ರು. ಆ ವ್ಲಾಗ್ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ವೆನಿಲಾ ಗಿಡ ತಂದಿದ್ವಲ್ಲ ಮೊನ್ನೆ, ಅದನ್ನ ಇವಾಗ ನಾವು ಪಾಟ್ ಮಾಡಬೇಕು. ಎಂತ ಮಾಡ್ತಾ ಇದ್ದಾರೆ? ಎಂತ ಮುರಿದೋಯ್ತಾ? ಇವನ್ ಮೆಲ್ಲ ಇಟ್ಕೊಂಡು ಹೋಗಿ. ಇಲ್ಲ ತಡ್ರಿ, ಒಂದು 2 ನಿಮಿಷ ತಡ್ರಿ. ಇಲ್ಲೇ ಕೈಯಾಗ ಕೊಡಗಿಂತ ಇಲ್ಲಿ ಸ್ವಲ್ಪ ಇಲ್ಲಿ ಇವನ್. ಈ ಬಿಸಿಲಿಗೆ ನೆಟ್ಟರೆ ಮತ್ತೆ ಸತ್ತೋಗುತ್ತೆ ಅಂತ ನಾವೆಲ್ಲ ಈ ತರ ಒಂದು ಪ್ಯಾಕಿಗೆ ಹಾಕಿಡ್ತಾ ಇದ್ದೇವೆ. ಎಲ್ಲ ಇನ್ನು ಮಳೆಗಾಲಕ್ಕೆ ನಡೋದು. ನಾವಲ್ಲಿಂದ ಗಿಡ ತಂದು ನೆಡ್ತಾ ಇದ್ದೇವೆ ಈಗ. ಫ್ರೆಂಡ್ಸ್, ಇಲ್ಲಿ ನೋಡಿ ಮಕ್ಕಳು ಕೂಡ ಕೆಲಸ ಮಾಡ್ತಿದ್ದಾರೆ. ಇವನ್ ಜೊತೆ ನೋಡಿ ಹಿಂದ್ಗಡೆಯಿಂದ ಒಂದ್ ಗಿಡ ಹಿಡ್ಕೊಂಡು ತಮ್ಮ ಬೇರೆ ಬರ್ತಿದ್ದಾನೆ ಮನ್ವೀರ್. ಅವನಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ತುಳಸಿನ ಈಗೆಲ್ಲ ಬನ್ನಿ ಇಲ್ಲಿ. ತುಳಸಿ ಗಿಡ ಅಲ್ವಾ ಅಂತ? ಅಲ್ಲ ಅಲ್ಲ, ತುಳಸಿ ಅದಲ್ಲ ಅಲ್ಲ ಅಲ್ಲ. ನೀನ್ ಹೋಗ, ನೀನ್ ಬಾ ಇಲ್ಲಿ ಬಂದೆ. ಫ್ರೆಂಡ್ಸ್, ಇದು ನೋಡಿ ವೆನಿಲಾ ಬಳ್ಳಿ ತುಂಬಾ ತುರ್ಸುತ್ತೆ. ಒಂಚೂರು ಮುಟ್ಟಿದ್ರೆ ಸಾಕು, ಮೈ ಮೇಲೆ ಸುವರ್ಣ ಗಿಡ ಮುಟ್ಟಿದಾಗೆ ಆಗುತ್ತೆ. ಮಕ್ಳದ್ದು ಕೆಲಸ ಆಯ್ತು. ಇವಾಗ ನೋಡಿ ಏನ್ ಮಾಡ್ತೀರ ಅಂತ. ಇನ್ನು ಮಣ್ಣಲ್ಲಿ ಆಟ. ಅಜ್ಜಿ ಮನೇಲಿರ್ತಾರೆ. ಬೆಳಿಗ್ಗೆ ಅಪ್ಪಂಗೆ ಫೋನ್ ಮಾಡಿ, ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗಿ ಮಣ್ಣಲ್ಲಿ ಆಡ್ಲಿಕ್ಕೆ ಬರ್ಬೇಕು ಅಂತ ಇಲ್ಲಿ ಬರ್ತಾರೆ. ಮತ್ತೆ ಸಂಜೆ ವಾಪಸ್ ಅಜ್ಜಿ ಮನೆಗೆ ಓಡ್ತಾರೆ. ಫ್ರೆಂಡ್ಸ್, ಅಲ್ಲಿಂದ ಸಂಜೆ ಹೊತ್ತು ಊರಿಗೆ ಹೊರಟ್ವಿ. ಮೆಹಂದಿ ಇತ್ತು, ಮಾವನ ಮನೆ ಹತ್ರ ಇದ್ದಿದ್ದು. ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಇದು ಕಾಳಭೈರವ ದೇವಸ್ಥಾನ, ನಮ್ಮ ಕುಲದೇವರು ಬೇರೆ, ನಾವೇ ಪೂಜೆ ಮಾಡೋದು ಬೇರೆ. ಹಿಂದೆನೂ ತುಂಬಾ ಸಲ ತೋರಿಸಿದೀನಿ ದೇವಸ್ಥಾನದ್ದು ಪೂಜೆ ಎಲ್ಲ.
ಕಾಳಭೈರವ ದೇವಸ್ಥಾನ ಎಲ್ಲಿರುತ್ತೆ ಅಲ್ಲಿ ನಮ್ಮ ಜೊತೆ ಅವ್ರದ್ದೇ ಪೂಜೆ ಮಾಡಲೇಬೇಕು ಆ್ಯಕ್ಚುಲಿ. ಫ್ರೆಂಡ್ಸ್, ಕಾಣಿಕೆನೂ ಹಾಕಿದೆ. ಯಾವ ದುಡ್ಡು ಏನು ಅಂತ ನಿಮಗೆ ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ ಯಾವ ಕಾಣಿಕೆ ಹಾಕಿದೆ ಅಂತ. ದೇವಸ್ಥಾನದ ಹತ್ರನೇ ಮನೆ ಇರೋದು ಹೆಂದಿದು. ಆಮೇಲೆ ಈ ಪುನರ್ಪುಳಿ ಕೋಕಮ್ದು ಸಿರಪ್ ಮಾಡಿದೆ. ಇದಕ್ಕೊಂದು ಎಷ್ಟು ಟೈಮ್ ತಗೊಳ್ತು, 3-4 ದಿನ ಇದ್ರದೇ ಹಿಂದೆನೇ ಆಯಿತು. ಸೊ ಇದು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ ಅನ್ನ, ಆಯ್ತಾ ಫ್ರೆಂಡ್ಸ್. ಬೆಳಗ್ಗೆ 3 ಗಂಟೆಗೆ ಎದ್ಕೊಂಡು ಮತ್ತೆ ಗೋವಾಕ್ಕೆ ಹೊರಟ್ವಿ. ನಮ್ದು ಇದೇ ಆಯಿತು, ಆ ಕಡೆ ಹೋಗೋದು, ಗೋವಾಕ್ಕೆ ಹೋಗೋದು, ಊರಿಗೆ ಬರೋದು, ಉಡುಪಿಗೆ ಬರೋದು, ಗೋವಾಕ್ಕೆ ಹೋಗೋದು, ಇದೇ ಕೆಲಸ ಆಯಿತು. ನಮ್ದು ತೋಟ ಇರೋದ್ರಿಂದ ಸಂತೋಷಿಗೆ ಹೋಗಲೇಬೇಕಿರುತ್ತೆ. ಸೊ ಹಾಗೆ ನಾವು ಹೋಗಬೇಕಾಗುತ್ತೆ ಊರಿಗೆ. ಹಾಯ್ 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 ಫ್ರೆಂಡ್ಸ್, ಇವತ್ತು ಮಂಗಳೂರು ಫ್ಲ್ಯಾಟಿಗೆ ಬಂದಿದ್ದು. ಆ್ಯಕ್ಚುಲಿ ಊರಿಂದ ಬರಬೇಕಾದ್ರೆ ಲೇಟ್ ಆಯಿತು ಸಂತೋಷ್ಗೆ ಆಫೀಸ್ ಹೋಗಲಿಕ್ಕೆ. ಸೊ ಹಾಗೆ ನಮಗೆ ಇಲ್ಲಿ ಹೊತ್ತಾಕಿ ಹೋಗಿದ್ದಾರೆ ಇವ್ರಿಗೆ ಸ್ವಲ್ಪ ತೊಂದರೆ ಕೊಡುವ ಅಂತ ಊಟಕ್ಕೆಲ್ಲ. ಹಾಗೆ ಇಲ್ಲಿ ಬಂದಿದ್ದೇವೆ. ನಾನು ಫುಲ್ ಮಲ್ಕೊಂಡೇ ಇದ್ದೆ ಜಾಸ್ತಿಯಾಗಿ. ಕೆಳಗೆ ಬಂದಿದ್ದೇವೆ. ಇವರ ಫ್ಲ್ಯಾಟ್ ತುಂಬ ಚೆಂದ ಉಂಟು. ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ, ತುಂಬ ಟಯರ್ಡ್ ಆಗಿದ್ದೀನಿ. ಮಾತ್ರ ಬೆಳಗ್ಗೆ ಬಂದು ಸುಸ್ತಾಗಿರುತ್ತಲ್ಲ. ಆಮೇಲೆ ಇವ್ರ ಮನೆಯಲ್ಲೇ ಇದ್ವಿ, ಸ್ನಾನ ಬೇರೆ ಮಾಡಿಲ್ಲ, ಬಟ್ಟೆ ಎಲ್ಲ ಕಾರಲ್ಲೇ ಇತ್ತು. ಕಾರಲ್ಲಿ ಅವ್ರು ಬ್ಯಾಂಕಿಗೆ ಬೇರೆ ಹೋಗಿದ್ದಾರೆ, ಬಟ್ಟೆ ಇಲ್ಲ. ಸೊ ನನ್ನ ಅವಸ್ಥೆ ನಿಮ್ಗೆ ಅರ್ಥ ಆಗ್ಬೋದು. ಜರ್ನಿ ಮಾಡಿ ಬಂದು ಒಂದು ಮನೆಗೆ ಹೋಗಿ ಬಿತ್ಕೊಳ್ಳೋ ತನಕ ಸಾಕಾಗತ್ತೆ. ಹೋಗಿ ಬರೋಲ್ಲ ಫ್ಲ್ಯಾಟ್ ಇದ್ದು. ನಿಮ್ಮ ರೂಮ್ ಅದಲ್ಲ ಆಚೆದದು, ಅಲ್ಲಿ ಕಾಣಿಸ್ತಾ ಉಂಟದು. ಅಲ್ಲಿ ಪೂಲ್ ಉಂಟಿಲ್ಲಿ. ನಮ್ಮದು ಓಲ್ಡ್ ಫ್ಲ್ಯಾಟ್, ಇವ್ರದ್ದು ನ್ಯೂ ಫ್ಲ್ಯಾಟ್. ಹಾಗೆ ಪೂಲ್ ಎಲ್ಲ ಇದೆ. ಇವನ್ ನಾವು ಇದೇ ಫ್ಲ್ಯಾಟಿಗೆ ಬರುವಾರ? ಇಲ್ಲೇ ಫ್ಲ್ಯಾಟಿಗೆ ಬರುವ. ನಮ್ಮ ಫ್ಲ್ಯಾಟ್ ಹೋಗೇನಾ? ಇಲ್ಲಿ ಫ್ಲ್ಯಾಟಾ? ಹಾಯ್ ಬಾ. ಓಡ್ದ ವಿಡಿಯೋಗೆ. ಆ ಮಕ್ಕಳು ಆ ಟೈಮಲ್ಲಿ ಹಾಗೆ, ಆ ಏಜಲ್ಲಿ ಓಡುದೆ ಅಲ್ಲ. ಅಲ್ಲ ಮಕ್ಕಳು ಆ ಏಜಲ್ಲಿ ಅಷ್ಟೇ. ನಾನು ಅಷ್ಟೇ ಇವೊಂದು ಫೋಟೋ ತೆಗಿಬೇಕಾದ್ರೆ ಅವನು ಇದು ಏನು ನಿಲ್ಲುದಿಲ್ಲ, ವಿಡಿಯೋನೇ ಮಾಡ್ತಿದ್ದ ಒಂದು ಆ ಏಜಲ್ಲಿ. ಬಾಳೆಗಿಡ ಬೇರೆ ಇದೆ ನೋಡಿ ಇವ್ರ ಫ್ಲ್ಯಾಟ್ ಅಲ್ಲಿ. ಇವ್ರ ಮನೆ ಇರೋದು ಪೋಂಡ ಅಂತ. ನಮ್ಮ ಮನೆಗೆ ಇವ್ರ ಮನೆಗೆ 1 ಗಂಟೆ ಜರ್ನಿ ಇದೆ. ಸೊ ಇವ್ರ ಮೊದಲು ನಮ್ಮ ಫ್ಲ್ಯಾಟ್ ಅಲ್ಲೇ ಇದ್ರು, ಆಮೇಲೆ ಅವ್ರಿಗೆ ಈ ಕಡೆ ಟ್ರಾನ್ಸ್ಫರ್ ಆಗಿದೆ. ನಮಗೆ ನಾವು ಮುಳುಗ್ಲಿಕ್ಕಿಲ್ಲ. ಹೇಗೆ ಬಂದ್ವಿ ಈಗ? ನಿಮಗೆ ಮನೆ ನೋಡ್ಬೇಕಾ? ಎಷ್ಟು ಚಂದ ಉಂಟು, ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಮ್ಯೂಸಿಕ್ ಹಾಕೊಂಡು. ಆಕ್ಚುಲಿ ಇವಾಗ ನೈಟ್ 9 ಗಂಟೆ ಆಗಿದೆ. ನೈಟ್ 8 ಗಂಟೆಯಿಂದ 10 ಗಂಟೆ ತನಕ ಅಲ್ಲಿ ಜೋರಾಗಿ ಸೌಂಡ್ ಹಾಕ್ತಾರೆ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾರಂತೆ. ಒಂಥರ ಚೆನ್ನಾಗಿದೆಲ್ಲ ಫ್ಲ್ಯಾಟ್. ಫ್ರೆಂಡ್ಸ್ 10 ಗಂಟೆ ಹಾಗೆ ನಾವು ಮತ್ತೆ ಮಂಗಳ ಮನೆಯಿಂದ ಹೊರಟ್ವಿ. ಒಂದು 11 ಗಂಟೆ ಹಾಗೆ ರೀಚ್ ಆದ್ವಿ ಅನ್ಸುತ್ತೆ ನಮ್ಮ ಮನೆಗೆ, ಪಣಜಿ ಹತ್ರ ಇರುವಂತಹ ಮನೆಗೆ. ಸೊ ಅವ್ರ ಮನೆಯಿಂದ 1 ಗಂಟೆ ಜರ್ನಿ ಬೇರೆ. ನನ್ನ ಅವಸ್ಥೆ ಹೇಗಾಗಿರ್ಬೋದು, ಸ್ನಾನ ಮಾಡಿಲ್ಲ, ಜರ್ನಿ ಮಾಡಿ ಬಂದು ಅವ್ರ ಮೇಲಿದ್ದು ನನ್ನ ಅವಸ್ಥೆ ಕೇಳಿದ್ರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ನಮಸ್ಕಾರ.